ನಾಯಿಗಳ ಬಗ್ಗೆ ಅಚ್ಚರಿಯ 5 ವಿಚಾರಗಳನ್ನು ತಿಳಿದುಕೊಳ್ಳೋಣ. ಮನುಷ್ಯರಂತೆ ನಾಯಿಗಳು ಕೂಡ ಕನಸು ಕಾಣುತ್ತವೆ. ಹೌದು, ನೀವು ಕೇಳಿದ್ದು ನಿಜ. ನಾಯಿಗಳು ರ್ಯಾಪಿಡ್ ಐ ಮೂಮೆಂಟ್ ಅಂದರೆ ಗಾಢ ನಿದ್ರೆಯಲ್ಲಿರುವಾಗ ಕನಸು ಕಾಣುತ್ತದೆ. ಆ ಸಮಯದಲ್ಲಿ ನಾಯಿಗಳ ಮೆದುಳಿನ ಅಲೆಗಳು ಹೆಚ್ಚು ಅನಿಯಮಿತ ವೇಗವಾಗಿರುತ್ತದೆ ಮತ್ತು ಅವುಗಳ ಸ್ನಾಯುಗಳು ಹೆಚ್ಚು ಶಾಂತವಾಗಿರುತ್ತದೆ. ನಿಮ್ಮ ಮನೆಯಲ್ಲೂ ಕೂಡ ನಾಯಿ ಇದ್ದರೆ ಖಂಡಿತ ಇದನ್ನು ಅಬ್ಸರ್ವ್ ಮಾಡಿ. ಅದರ ಕೆಲವು ಚಿಹ್ನೆಗಳು ಇಲ್ಲಿವೆ ನೋಡಿ. ಅದು ನರಳಾಟ ಮಾಡುವುದು, ಕೊರಗುವುದು, ಕಾಲನ್ನು ಪ್ಯಾಡ್ಲಿಂಗ್ ಮಾಡುವುದು, ಬೊಗಳೋದು, ಇದನ್ನೆಲ್ಲ ಮಾಡುತ್ತೆ. ನಾಯಿಗಳೆಂದರೆ ಬೊಗಳುತ್ತದೆ. ಆದರೆ ನೀವು ಬೊಗಳದ ನಾಯಿಯನ್ನು ನೋಡಿದ್ದೀರಾ? ಇದರ ಹೆಸರು ಬಸಂಜಿ. ಇದು ಆಫ್ರಿಕಾ ಖಂಡದ ಕಾಂಗೋ ಪ್ರದೇಶದಿಂದ ಬಂದಿದೆ. ಮತ್ತು ಇವುಗಳ ವಿಶೇಷ ಏನಪ್ಪ ಅಂದರೆ, ಈ ನಾಯಿಗಳು ತಮ್ಮನ್ನು ಕ್ಲೀನಾಗಿ ಇಟ್ಟುಕೊಳ್ಳೋಕ್ಕೆ ಬೆಕ್ಕಿನಂತೆ ಮುಖವನ್ನು ತೊಳೆಯಲು ತಮ್ಮ ಕಾಲುಗಳನ್ನು ಬಳಸುತ್ತದೆ. ಈ ನಾಯಿಗಳು ಬೇರೆ ನಾಯಿಗಳಂತೆ ಬೊಗಳುವುದಿಲ್ಲ. ಕಾರಣ ಏನಂದರೆ, ಶಬ್ದಮಂಡಲಗಳ ಆಕಾರದಿಂದ ಬೊಗಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಅದು ಸಂಪೂರ್ಣವಾಗಿ ಸೈಲೆಂಟ್ ಇರುತ್ತದೆ ಅಂತ ಅಲ್ಲ. ಬಸಂಜಿಗಳು ಹೆಚ್ಚು ಉತ್ಸಾಹದಲ್ಲಿದ್ದಾಗ ಬರೋ ಎಂದು ಯೋಡ್ಲಿಂಗ್ ಥರ ಅನನ್ಯ ಧ್ವನಿಯನ್ನು ಹೊರಡಿಸುತ್ತದೆ. ಮನುಷ್ಯನ ಫಿಂಗರ್ ಪ್ರಿಂಟ್ನಂತೆಯೇ ನಾಯಿಯ ಮೂಗಿನ ಮೇಲೆ ಮುದ್ರೆ ಇರುತ್ತದೆ. ಇದರ ಗೆರೆಗಳು ಮತ್ತು ರಚನೆ 2 ನಾಯಿಗಳಿಗೆ ಹೋಲಿಸಿಕೊಂಡರೆ ಬೇರೆ ಬೇರೆ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಕಳೆದು ಹೋದ ಅಥವಾ ಕಳುವಾದ ಸಮಯದಲ್ಲಿ ನಾಯಿಗಳನ್ನು ಗುರುತಿಸಲು ಬಳಸಲಾಗುತ್ತದೆ. ಆದಾಗ್ಯೂ ಈ ವಿಧಾನವು ಮೈಕ್ರೋಚಿಪ್ಪಿಂಗ್ ಅಥವಾ ಟ್ಯಾಗ್ಗಳನ್ನು ಬಳಸುವಷ್ಟು ಸಾಮಾನ್ಯವಲ್ಲ. ನಾಯಿಯ ಮೂಗಿನ ಸ್ಪಷ್ಟವಾದ ಮುದ್ರೆಯನ್ನು ಗುರುತಿಸಲು ರೂಪವಾಗಿ ತೆಗೆದುಕೊಂಡು ಸಂಗ್ರಹಿಸಬಹುದು ಎಂಬುದು ಕಲ್ಪನೆ ಅಷ್ಟೇ. ನಾಯಿಗಳ ಕಣ್ಣಿನಲ್ಲಿ ಟಪೇಟಮ್ ಎಂಬ ವಿಶೇಷ ತಂತ್ರಜಾಲವಿದೆ. ಇದು ಬೆಳಕನ್ನು ಪ್ರತಿಫಲಿಸುತ್ತದೆ ಮತ್ತು ಅವುಗಳಿಗೆ ಕತ್ತಲಲ್ಲಿ ಚೆನ್ನಾಗಿ ನೋಡುವಲ್ಲಿ ಸಹಾಯ ಮಾಡುತ್ತದೆ. ಈ ಕಾರಣದಿಂದಲೇ ಅವುಗಳ ಕಣ್ಣುಗಳು ರಾತ್ರಿ ಹೊತ್ತು ಹೊಳೆಯುತ್ತಿರುವಂತೆ ಕಾಣುತ್ತದೆ. ಗ್ರೇ ಹೌಂಡ್ ಅತ್ಯಂತ ವೇಗವಾಗಿ ಓಡುವ ನಾಯಿ. ಇದು ಪ್ರತಿ ಗಂಟೆಗೆ ಗರಿಷ್ಠ 72 ಕಿಲೋಮೀಟರ್ನಷ್ಟು ವೇಗವನ್ನು ತಲುಪುತ್ತದೆ. ಇದೇ ಕಾರಣದಿಂದಲೇ ಈ ನಾಯಿಯನ್ನು ಡಾಗ್ ರೇಸ್ನಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಇದೇ ತರಹದ ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇರಲಿ. ಧನ್ಯವಾದಗಳು.